ಕೆಲವು ಅಂಶಗಳನ್ನ ಕೇಳಿದ್ವಿ. ಅವರು ನಾವು ಒಕ್ಕಲಿಗರು ಅಂತ ಹೇಳ್ತಿದ್ದಾರೆ ಅಂತ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಮಹಾರಾಜರಾಗಿದ್ದಾಗ 1890ರಿಂದ 1910ರವರೆಗೂ ಅನೇಕ ಸಮುದಾಯಗಳಿಗೆ ಜಾತಿ ಸಂಘಗಳ ರಚನೆಗೆ ಅವಕಾಶ ಮಾಡಿಕೊಡ್ತಾರೆ. ಅದು ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ನಿರ್ಧಾರ. ಆ ನಿರ್ಧಾರ ಆದ್ಮೇಲೆ ಏನಾಗುತ್ತೆ, 1905ರಲ್ಲಿ ಒಕ್ಕಲಿಗರ ಸಂಘ ರಚನೆ ಆಗುತ್ತೆ. ಒಕ್ಕಲಿಗರ ಸಂಘದ ರಚನೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸೋದು ಅವತ್ತು ಮೈಸೂರು ಮಹಾರಾಜರ ಸಂಸ್ಥಾನದಲ್ಲಿ ಒಂದು ದೊಡ್ಡ ಅಧಿಕಾರಿಯ ಹುದ್ದೆಯನ್ನು ಪಡೆದಿದ್ದಂತ KH ರಾಮಯ್ಯನವರು. KH ರಾಮಯ್ಯನವರು ಬರೆದಿರೋ ಬೈಲಾದಲ್ಲಿ ಮತ್ತೆ ಗೆಜೆಟ್ ಅಲ್ಲಿ ಬಂದಿರೋ ಗೆಜೆಟ್ ಕಾಪಿಲಿ ಏನಿದೆ ಅಂತಂದ್ರೆ, ಒಕ್ಕಲಿಗರು ಯಾರ್ಯಾರು ಅಂದಾಗ ಒಕ್ಕಲು ಜನಾಂಗ ಮಾಡುವವರು, ಒಕ್ಕಲತನವನ್ನು ಒಳಗೊಂಡವರು, ಉಪಜಾತಿಗಳು 18, 20 ಮತ್ತೆ 16 ಸಬ್ ಜಾತಿಗಳೇನಿದೆ ಎಲ್ಲ ಸೇರಿ ಮಾಡಬೇಕು. ಜೊತೆ ರೆಡ್ಡಿ ಪದನಾಮದ ಹೆಸರುಗಳನ್ನವರು ಇರಬೇಕು. ಜೊತೆಲಿ ಬಂಟ್ರು ಕೂಡ ಎಲ್ಲ ಸೇರ್ಬೇಕು ಅಂತ ಹೇಳಿ ಅದರಲ್ಲಿ ಗೆಜೆಟ್ ಅಲ್ಲಿ ಆಗಿದೆ. ಆದ್ರೆ ರೆಡ್ಡಿ ಪದನಾಮ ಏನದು? ರೆಡ್ಡಿ ಪದನಾಮ ಅಂದ್ರೆ ಚೌಡ ರೆಡ್ಡಿ ಇದ್ರು, ಕೃಷ್ಣಾರೆಡ್ಡಿ ಇದ್ರು, ಎಕ್ಸ್ ಮಿನಿಸ್ಟರ್ ಇಬ್ಬರು ಅವರು. ಹಾಗೆ ಶ್ರೀರಾಮ್ ರೆಡ್ಡಿ ಅವರು 3 ಬಾರಿ ಶಾಸಕರಾಗಿದ್ರು ಬಾಗೇಪಲ್ಲಿಯಿಂದ. ಅವರು ಒಕ್ಕಲಿಗ ಜನಾಂಗದವರು. ಪ್ರಭಾವದ ಕಾರಣಕ್ಕೆ, ಆಂಧ್ರದ ಪ್ರಭಾವದ ಕಾರಣಕ್ಕೆ ರೆಡ್ಡಿ ಅನ್ನೋದು ಕೂಡ ಅಲ್ಲಿ ಬಳಕೆಯಲ್ಲಿತ್ತು. ಹಾಗಾಗಿ ರೆಡ್ಡಿ ಪದನಾಮ ಉಳ್ಳವ್ರನ್ನ ನಾವು ಒಕ್ಕಲಿಗರು ಅಂತ ಕನ್ಸಿಡರ್ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರು. ಈಗ ಏನಾಗಿದೆ, ವಿಶ್ವನಾಥ್ ಅವ್ರದ್ದು ಈಗ ಅವ್ರದ್ದು ರೆಡ್ಡಿ ವೇಮನ ಅವರೇ ಹೇಳ್ತಾರೆ 3 ಲಕ್ಷ ಜನ ನಾವಿದ್ದೀವಿ ರಾಜ್ಯದಲ್ಲಿ, ನಮ್ಮನ್ನು ಕೆಣಕಿದ್ರು ಸುಮ್ಮನೆ ಇರಲ್ಲ ಅಂತಾರೆ. ಅನ್ಡೆಮೋಕ್ರೆಟಿಕ್ ಟಾಕಿಂಗ್ ಇದು. ಒಬ್ಬ ಜನಪ್ರತಿನಿಧಿ 4 ಬಾರಿ MLA ನಮ್ಮನ್ನು ಕೆಣಕಿದ್ರು ಸುಮ್ಮನೆ ಇರಲ್ಲ. ಯಾರನ್ನ ಕೆಣಕಿದ್ರು ಸುಮ್ಮನೆ ಇರ್ತಾರೆ? ಮತ್ತೆ ಪ್ರಜಾಪ್ರಭುತ್ವ ಇರೋದೇನಕ್ಕೆ? ನೀವು 3 ಲಕ್ಷ ಜನ ಇದೀವಿ ಅಂತ ಭಾಷಣ ಮಾಡಿದ್ದಾರೆ. ಆನೇಕಲ್ಲು ಮತ್ತು ಮಹದೇವಪುರದಲ್ಲಿ ನಮ್ ಜನಸಂಖ್ಯೆ ಹೆಚ್ಚಿಗೆ ಇರೋದು, ನಾವಲ್ಲಿ ಗೆಲ್ಲಕ್ಕಾಗ್ತಿಲ್ಲ, ಏನಕ್ಕೆ ರಿಸರ್ವ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಹಿಂಗಿರುವಾಗ ವೇಮನ ರೆಡ್ಡಿ ಜನಸಂಘ ಇದೆಯಲ್ಲ, ಅದರಲ್ಲಿ 2 ಉಪಜಾತಿಗಳಿದ್ದಾವೆ. ಒಂದು ಪೆನಕೊಂಡ ರೆಡ್ಡಿ, ಇನ್ನೊಂದು ಕೊಡತ ರೆಡ್ಡಿ. ಇವೆರಡು ಕೂಡ ಒಕ್ಕಲಿಗ ಜಾತಿಗೆ ಸೇರಿಲ್ಲ. ಅದು ಗೆಜೆಟ್ ಅಲ್ಲಿ ಕ್ಲಿಯರ್ ಆಗಿದೆ. ಅದ್ರ ಕಾಪಿ ಬೇಕಾದ್ರೆ ಇವತ್ತು ಮೈಸೂರು ಗೆಜೆಟ್ ಅಂತ ತಗೊಂಡು ಓದ್ಬೋದು. ಪ್ರಿಂಟ್ ಆಗಿ ಬಂದಿದೆ, ಮೈಸೂರು ಯೂನಿವರ್ಸಿಟಿ ಪ್ರಸಾರಾಂಗದಲ್ಲಿ ಪ್ರಿಂಟ್ ಆಗಿ ಈಗಾಗಲೇ ಜನರ ನಡುವೆ ಇದೆ ಅದು. ಹಾಗೇನೆ ಕಾರ್ಯಕ್ರಮ ಸಕ್ಸಸ್ ಆಗಿಲ್ಲ ಅದು ಅನ್ನೋದು ವಿಶ್ವನಾಥ್ ಅವರ ಒಂದು ದೊಡ್ಡ ಆರೋಪ ಅಲ್ವಾ? ನಾವ್ ಹೇಳ್ತೀವಿ, ನಾವು 4-5 ಹಂತದಲ್ಲಿ ಕಾರ್ಯಕ್ರಮ ಸಕ್ಸಸ್ ಮಾಡಿದೀವಿ. ನಾವು ಮೊದಲನೇ ಅಂತ ನಮ್ ಸಕ್ಸಸ್ ಇರೋದೇ ಇಲ್ಲಿ ಹೊಯ್ಸಳ ಗ್ರೌಂಡ್ ಅಲ್ಲಿ ಪರ್ಮಿಷನ್ ಇಲ್ಲದೆ ಇದ್ದಾಗ ಅಧಿಕಾರಿ ವಲಯ ಸುಧಾಕರ್ ರೆಡ್ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರೆಲ್ಲ ಸೇರಿ ಸಂಚು ಮಾಡಿದಾಗ ನಾವು ಅದನ್ನ ಶಕ್ತಿ ಮೀರಿ ನಮ್ಮ ಒಕ್ಕಲಿಗ ಸಮುದಾಯದ ಮತ್ತು ಇತರೆ ಸಮುದಾಯಗಳ ಬಲದಿಂದ ನಾವು ಪರ್ಮಿಷನ್ ಪಡ್ಕೊಂಡ್ವಿ. ಎರಡನೇದು, ಮುಖ್ಯಮಂತ್ರಿಗಳನ್ನ ಬರಕ್ ತಡೆಯಕ್ ಪ್ರಯತ್ನಗಳು ನಡೆದ, ಮುಖ್ಯಮಂತ್ರಿಗಳು ಬರಬೇಕು ಅನ್ನೋ ತರ ಮಾಡಿದ್ವಿ. ಹಾಗೇನೆ ಸ್ವಾಮೀಜಿಗಳಿಗೆ ಬರಬಾರ್ದು ಅಂತ ಹೇಳಿರೋ ಉದಾಹರಣೆಗಳು ಕೂಡ ಇದ್ದು, ಆ ಸ್ವಾಮೀಜಿಗಳು ಬರಲೇಬೇಕು, ನೀವು ಸಮುದಾಯದ ಹಿತಾಸಕ್ತಿ ಇದು ಅಂತ ಹೇಳಿದಾಗ ಅವರು ಕೂಡ ಬಂದಿದ್ದಾರೆ. ಮತ್ತೆ ಜನ ಸೇರಿರೋದ್ರಲ್ಲಿ ತಾವೆಲ್ಲ ನೋಡಿದಿರಿ, ಫ್ಲೋಟಿಂಗ್ ಎಷ್ಟಾಗಿದೆ ಅಂದ್ರೆ 8,000, 9,000, 10,000 ಜನಸಂಖ್ಯೆ ಫ್ಲೋಟಿಂಗ್ ಆಗಿದೆ. ಆಯ್ತಾ? ಬಿಸಿಲಿನ ಬೇಗೆಯ ಕಾರಣಕ್ಕೆ ಸ್ವಲ್ಪ ಜನ ಬೇಗ ಬಂದು ಬೇಗ ಹೋಗಿದ್ದಾರೆ. ಅಷ್ಟು ಬಿಟ್ರೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಎರಡನೇದು, ಆಮೇಲೆ ಮುಖ್ಯಮಂತ್ರಿಗಳು ಬಹಳ ಮುಖ್ಯವಾಗಿ ನೀವು ಇಲ್ಲಿಗೆ ಬಂದು ಘೋಷಣೆ ಮಾಡೋದು, ಈ ಜಾಗವನ್ನ ನಾನು ಮಾಡ್ಕೊಡ್ತೀನಿ. ಜಾಗ ಆಗಿದೆ, ಅದು ಕಟ್ಟಬೇಕಾಗಿರೋ ಹಣವನ್ನ ಅದನ್ನ ನೀವೆಲ್ಲ ಇರಿ, ಸುಮ್ಮನೆ ಸ್ವಲ್ಪ ಹೇಳ್ತೀನಿ. ಅದು ಕಟ್ಟಬೇಕಾಗಿರೋ ಹಣವನ್ನ ನಾನು ವೇ ಆಫ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಎರಡನೇ ವಿಚಾರ. ಮತ್ತೆ ನೀವು ಯಾಕೆ ಕಾಂಗ್ರೆಸ್ ಅಂತ ಬಡ್ಕೊಳ್ತಾ ಇದ್ದೀರಿ? ನಾವಲ್ಲಿ ನೀವು ಸೇರಿದಂತೆ ಕಾಂಗ್ರೆಸ್ನ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಸೇರಿದಂತೆ ಮತ್ತೆ ಬೇರೆ ಬೇರೆ ಸಮುದಾಯಗಳವರು, JDS ಸಮುದಾಯದವರು ಸೇರಿದಂತೆ ನೀವೆಲ್ಲ ಒಟ್ಟಿಗೆ ಕುಂತಿದ್ರು. ಕುಪೇಂದ್ರ ರೆಡ್ಡಿ JDS MP ಆಗಿದ್ದರು. ನೀವೆಲ್ಲ ಒಟ್ಟಿಗೆ ಕುಂತಿದ್ರು, ಬಡ್ಕೊಂಡ್ವ ನಾವು? ನಮ್ಗೇನು ಹೊಟ್ಟೆ ಉರಿನಾ? ಬಟ್ ನಮ್ ಬಗ್ಗೆ ಯಾಕೆ ನಿಮ್ಗೆ ಹೊಟ್ಟೆ ಉರಿ? ಈ ಸಮುದಾಯದ ಬಗ್ಗೆ ಇದು ಇಡೀ ಕಾಳು ಚೆಲ್ಲಿ ಬಳ್ಳ ಕಾಳು ಬೆಳೆದು ಜನರಿಗೆ ಹಂಚೋ ಜಾತಿ ಇದು. ಆಯ್ತಾ? ರೈತಾಪಿ ಜನರನ್ನ ಅವಲಂಬಿಸಿ ಎಲ್ಲ ಕಸಬುದಾರರು ಎಲ್ಲ ಶ್ರಮವಂತೂ ಬದುಕೋದು. ಈ ಜಾತಿ ಮೇಲೆ ಏನಕ್ಕೆ ನೀವು? ಆಯ್ತು, ಇವತ್ತು ನಿಮ್ಮ ಮಗನ ರಾಜಕೀಯಕ್ಕೆ ಮುನ್ನೆಲೆಗೆ ತಂದಿದ್ದೀರಿ, ಫ್ಲೆಕ್ಸ್ಗಳಲ್ಲಿ ಇರಬೇಕು. ಹಿರಿಯ ನಾಯಕರುಗಳು ನಮ್ಮ ಒಕ್ಕಲಿಗ ಸಮುದಾಯದವ್ರು ಇದ್ದಾರೆ, ಪಾಪ ಕಾಲ್ ಕೆಳಗಡೆ ಕುಂತವ್ರೆ. ನಮೋ ನಾಚಿಕೆ ಆಗುತ್ತೆ ಅವ್ರ ಫೋಟೋಗಳಲ್ಲಿ ನೋಡಕ್ಕೆ. ಅವ್ರು ಅದ್ ಯಾಕಿದಾರೋ ಗೊತ್ತಿಲ್ಲ ನಮ್ಗೆ. ನಮ್ಮಲ್ಲಿ ಹಿರಿಯ ನಾಯಕರು ಇದ್ದಾರೆ, ಒಕ್ಕಲಿಗ ಸಮುದಾಯದಲ್ಲಿ BJP ಹಿರಿಯ ನಾಯಕರಲ್ಲಿ ಇದ್ದಾರೆ ಬಹಳ ಜನ. ಕಾಲ್ ಕೆಳಗೆ ಹಾಕ್ತೀರಾ?
ಅಂದ್ರೆ ನೀವೇ ಮಾಡ್ತೀರ ಫ್ಯಾಮಿಲಿ ರಾಜಕಾರಣ ತಾನೆ. ಕೃಷ್ಣಪ್ಪಣ್ಣವ್ರು ಹೇಳಿದ್ರು, ನಾನು ಪ್ರಥಮ ಅಧ್ಯಕ್ಷರು ರೈತ ಸೇವಾ ಸಹಕಾರ ಸಂಘಕ್ಕೆ ಸಿಂಗಾಯ್ಕನಹಳ್ಳಿಗೆ. ಅವರು ಅನೇಕ ಜನರನ್ನು ಬದಲಾಯಿಸಿ ನಾನು 4 ಸಮುದಾಯದಿಂದ 4 ಜನನ ಅಧ್ಯಕ್ಷರನ್ನ ಮಾಡಿದ್ವಿ ಅಂತ ಹೇಳಿದ್ರೆ, ವರ್ಷಕ್ಕೊಬ್ಬೊಬ್ಬರನ್ನ. ಇವತ್ತು 18 ವರ್ಷ ಅಲ್ಲಿ ಯಾರು ಒಕ್ಕಲಿಗರು ಗೆದ್ದೇ ಇಲ್ವಾ? ಹಿಂದುಳಿದವ್ರು ಗೆದ್ದಿಲ್ವಾ? ಅಲ್ಪಸಂಖ್ಯಾತರು ಗೆದ್ದಿಲ್ವಾ? ದಲಿತ ಸಮುದಾಯ ಮುಖ್ಯವಾಗಿ ಅವ್ರು ಗೆದ್ದಿಲ್ವಾ? ಸೊ ಈ ತರದ ದಬ್ಬಾಳಿಕೆ ಮನಸ್ಥಿತಿ ಕೆಣಕಿದ್ರೆ ನಾವು ಸುಮ್ಮನೆ ಬಿಡಲ್ಲ ಅಂತ ನಿಮ್ ಜಾತಿ ಸಂಘದಲ್ಲಿ ಭಾಷಣ ಇವೆಲ್ಲ ಏನ್ ತೋರಿಸುತ್ತೆ? ನಿಮ್ಗೊಂದು ಪ್ರಜಾಸತ್ತಾತ್ಮಕ ಮೌಲ್ಯ ಇದೆಯಾ? ಆ ಮೌಲ್ಯವನ್ನು ಪ್ರತಿನಿಧಿಸ್ತಾ ಇದ್ದೀರಾ ನೀವು? ಅದ್ರ ಬಗ್ಗೆ ನೀವು ಗಮನ ಹರಿಸಿ ವಿಶ್ವನಾಥ್ ಅವರೇ. ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಇನ್ನೊಬ್ಬರ ಬಗ್ಗೆ ಹಿಂಗ್ ಬೆಟ್ಟು ತೋರಿಸೋದಕ್ ಮೊದ್ಲು. ಸೊ ಇದನ್ನ ನೀವು ಎಚ್ಚರಿಕೆಯಿಂದ ಮುನ್ನಡೆಯಿರಿ. ಸದಾನಂದ ಗೌಡ್ರಿಗೆ ನೀವು ಈ ತರ ಮಾಡಿರೋ ಅವಮಾನ ಅಕ್ಷಮ್ಯ ಅಪರಾಧ. ಅಶೋಕ್ ಅವ್ರು ಹೇಳ್ತಾರೆ, ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ವಿಶ್ವನಾಥ್ ಅವ್ರನ್ನ ಜೊತೆ ನಿಲ್ಸ್ಕೊಂಡು. ನೋಡಿ ಅದೆಲ್ಲ ಮುಗ್ದೋದ್ ಕತೆ. ಯಾವ್ದು ಮುಗ್ದೋಯ್ತು ಸ್ವಾಮಿ? ಅವಮಾನ ಮಾಡಿದ್ ಮುಗ್ದೋಯ್ತಾ? ಅವಮಾನ ಮಾಡಿಸ್ಕೊಂಡಿದ್ ಕೊನೆ ಆಯ್ತಾ? ಅವಮಾನ ಮಾಡಿಸ್ಕೊಂಡಿದ್ ಸದಾನಂದ ಗೌಡ್ರ ಕೊನೆ ಆಯ್ತಾ? ಏನಕ್ಕಲ್ಲೆಲ್ಲ ಮಂಗಳೂರು ಜನ ಇದ್ರು, ದಂಗೆ ಇದ್ರು, ಸ್ವಾಮೀಜಿಗಳು ಕಂಪ್ಲೇಂಟ್ ಮಾಡಿದ್ರು, ಅಲ್ಲಿನ ಶಾಖಾ ಮಠದ ಸ್ವಾಮೀಜಿಗಳು ಕ್ಲಿಯರೆನ್ಸ್ ಮಾಡಿದ್ರು. ಇದು ಅಕ್ಷಮ್ಯ ಅಪರಾಧ, ನಾವು ಸುಮ್ಮನೆ ಇರೋದಿಲ್ಲ. ನೀವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಸಂಘಟಿತ ಹೋರಾಟವನ್ನು ಮಾಡ್ತೀವಿ, ಮಸೀದಿ ಬೆಳಿತೀವಿ ಅಂತ ಜನ ಹೇಳಿದ್ರು. ಸ್ವಾಮೀಜಿಗಳು ಸಂಘಟಿತ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆ ಎಲ್ಲ ಎಚ್ಚರ ಇರ್ಲಿ. ಜಾತಿ ಸಮುದಾಯಗಳ ಬಗ್ಗೆ ಮಾತಾಡುವಾಗ ಯಾಕೆ ಭಯಗೊಂಡಿದ್ದಂಗೆ ಕಾಣ್ತಿದೆ ವಿಶ್ವನಾಥ್ ಅವರು. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಹೋದ್ರು, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಹೋದ್ರು. ನಿಮ್ಮ ಪಕ್ಷ, ನಿಮ್ಮ ವೇಮನ ರೆಡ್ಡಿ ಜನಸಂಘದಲ್ಲಿ ಎಲ್ಲ ಪಕ್ಷದವರು ಇದ್ರೆ ನಿಮ್ಗೆ ಓಕೆನಾ? ಇಲ್ಲಿಗೆ ಮಾತ್ರ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಸಮುದಾಯದ ಲೀಡರ್ಗಳು ಬರಬಾರ್ದಾ? ಈ ಬೇಸಿಕ್ ಕ್ವಶನ್ ಅರ್ಥ ಆಗಲ್ವಾ ನಿಮ್ಗೆ? ಇದೇನಾ ನಿಮ್ ರಾಜಕೀಯ? ಈ ಬಗ್ಗೆ ಎಚ್ಚರದಿಂದ ಇರಿ. ಆದಷ್ಟು ನೀವು 4 ಸಲ ಗೆದ್ದಿರೋ ಸನ್ಮಾನ್ಯ ಶಾಸಕರು, ನೀವು ಹಿರಿಯ ರಾಜಕಾರಣಿ. ನಿಮಗೆ ಹಿರಿಯ ರಾಜಕಾರಣಿಗೆ ಇರಬೇಕಾದಂತ ಕಾಮನ್ ಸೆನ್ಸು ಮತ್ತೆ ಆ ತರದ ಒಂದು ತಾಳ್ಮೆ, ಆ ಬದ್ಧತೆ ಎಲ್ಲ ಇರಬೇಕು ಅಂತ ಯಲಾಂಕ ಜನ ಬಯಸ್ತೀವಿ ನಾವು. ಅದ್ರಲ್ಲಿ ಏನ್ ತಪ್ಪಿದೆ? ಇಷ್ಟೊಂದು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸರ್, ಈಗ ಲಾವಣ್ಯ ನರಸಿಂಹಮೂರ್ತಿ ಅವರ ಬಗ್ಗೆ ವಿಶ್ವನಾಥ್ ಅವರೇ ಅನೇಕ ಸಲ ಆರೋಪ ಮಾಡಿದ್ದಾರೆ. ಲಾವಣ್ಯ ಸುಧಾಕರ್ MP ಸುಧಾಕರ್ ಅವರಿರ್ಬೋದು, ಅವರು ಒಕ್ಕಲಿಗರು ಬಂದು ಪೂರ್ವಸಿದ್ಧ ಸಭೆಯಲ್ಲಿ ಭಾಗವಹಿಸ್ತಾರೆ, ನನ್ನ ಮಾತ್ರ ರೆಡ್ಡಿ ಅಂತಾರೆ. ಇದು ಯಾವ ನ್ಯಾಯ ಅಂತ ಅವ್ರ ಪ್ರಶ್ನೆ. ನೋಡಿ ನಮಗೆ ಒಂದು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಲಾವಣ್ಯ ನರಸಿಂಹಮೂರ್ತಿ ಅವರು. ನಮ್ಮ ತಂದೆಯವರು ರೆಡ್ಡಿ, ಒಕ್ಕಲಿಗ ರೆಡ್ಡಿಗಳವರು. ನಾವು ಬರೀ ರೆಡ್ಡಿ ಅಲ್ಲ, ಒಕ್ಕಲಿಗ ರೆಡ್ಡಿಗಳು ಅಂತ ಹೇಳಿದ್ದಾರೆ. ಹಾಗೇನೆ ಸುಧಾಕರ್ ಅವ್ರ ತಂದೆ ಕೇಶವ ರೆಡ್ಡಿ ಅವರು ಇದಾರಲ್ಲ, ಅವ್ರ ಹೈಸ್ಕೂಲ್ ಟೀಚರು, ಗೌರವಾನ್ವಿತರು, 1000 ಜನಕ್ಕೆ ಪಾಠ ಕಲಿಸಿದ್ದಾರೆ. ಒಬ್ಬ ಟೀಚರ್ ಕೆಲಸನೇ ಅದು ಮಾಡಿದ್ದಾರೆ. ಇರ್ಲಿ, ಆ ಕೇಶವ ರೆಡ್ಡಿ ಅವರು ಹೆಂಗೆ ಚೌಡರೆಡ್ಡಿ ಅವರು, ಕೃಷ್ಣಾರೆಡ್ಡಿ ಅವರು, ಶ್ರೀರಾಮ್ ರೆಡ್ಡಿ ಅವರು ಒಕ್ಕಲಿಗ ಸಮುದಾಯದ ರೆಡ್ಡಿ ಪದನಾಮದವರು, ಅದೇ ರೀತಿ ಕೇಶವ ರೆಡ್ಡಿ ಅವರು ಒಕ್ಕಲಿಗ ಸಮುದಾಯದ ರೆಡ್ಡಿ ಪದನಾಮದವರು. ವೇಮನ ರೆಡ್ಡಿ ಜನಸಂಘದವರಲ್ಲ ಅವರು. ಈಗ ವೇಮನ ರೆಡ್ಡಿ ಅವರು ಅಂತ ನೀವು ವಿಶ್ವನಾಥ್ ಅವ್ರಿಗೆ ಹೇಳ್ತಾ ಇದ್ದಾರೆ. ಒಕ್ಕಲಿಗ ಸಂಘದಲ್ಲಿ ಮೆಂಬರ್ಶಿಪ್ ಆಗಿ 15-20 ವರ್ಷದಿಂದ ವೋಟ್ ಆಗ್ತಾ ಇದ್ದಾರೆ ಅವರು. ನೋಡಿ, ಈಗ ಒಂದಾಗಿದೆ, ಗೆಜೆಟ್ ಅಲ್ಲಿ ಸೇರ್ಪಡೆ ಆಗಿದೆ ರೆಡ್ಡಿಗಳು ಸೇರ್ಬೇಕು ಅಂತ. ಯಾವ ರೆಡ್ಡಿಗಳು ಅಂತ ಕ್ಲಿಯರೆನ್ಸ್ ಇದೆ. ಬಟ್ ಎಲ್ಲರೂ ನಾವು ಒಕ್ಕಲಿಗ ರೆಡ್ಡಿಗಳು ಅನ್ನೋ ತರನೇ ಅಲ್ಲಿ ಸರ್ಟಿಫಿಕೇಟ್ ಅಂತ ಕೇಳಲ್ಲ. ಅಲ್ಲಿ ಒಕ್ಕಲಿಗ ರೆಡ್ಡಿಗಳು ಅಂತ ಕ್ಲೈಮ್ ಮಾಡಿ ಇನ್ಮೇಲೆ ಕೇಳ್ತಾರೆ ಸರ್ಟಿಫಿಕೇಟ್. ಕ್ಲೈಮ್ ಮಾಡಿ, ಕೇಳಿ ಕ್ಲೈಮ್ ಮಾಡಿ ಸದಸ್ಯರಾಗಿದ್ದಾರೆ. ಒಂದು ಪ್ರಬಲವಾದ ಸಮುದಾಯದ ಜೊತೆ ಗುರುತಿಸ್ಕೊಂಡ್ರೆ ನಮಗೂ ಒಂದು ವ್ಯಾಪ್ತಿ ಸಿಗುತ್ತೆ, ಮಾನ್ಯತೆ ಸಿಗುತ್ತೆ ಅಂತ ಮಾಡ್ಕೊಂಡಿರ್ಬೋದು. ಬಟ್ ಪೆನಕೊಂಡ ರೆಡ್ಡಿ ಮತ್ತೆ ಕೊಡತ ರೆಡ್ಡಿ 2 ಉಪಜಾತಿಗಳವಲ್ಲ, ಅವು ರೆಡ್ಡಿ ವೇಮನ ಜನಸಂಘದವು. ಅವು ಒಕ್ಕಲಿಗ ರೆಡ್ಡಿಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಕ್ಲಿಯರ್ ಆಗಿದೆ ಗೆಜೆಟ್ ಅಲ್ಲಿ. ಸರ್, ಈ ಎಲ್ಲಾ ವಿದ್ಯಮಾನಗಳಿಂದ ಎಲ್ಲೋ ಒಂದ್ ಕಡೆ ರೆಡ್ಡಿ ಜನಾಂಗ ಮತ್ತು ಒಕ್ಕಲಿಗ ಜನಾಂಗ ನಡುವೆ ವೈಮನಸ್ಸು ಮೂಡ್ಲಿಕ್ಕೆ ಈ ಎಲ್ಲಾ ಡೆವಲಪ್ಮೆಂಟ್ಸ್ ಕಾರಣ ಆಗಲ್ವಾ ಅನ್ನೋ ಅನುಮಾನ ಕಾಡುತ್ತಲ್ವ ಸರ್? ಒಂದ್ ನಿಮಿಷ ಸುರೇಶ್, ಅದನ್ನ ಯಾರು ಮಾಡಿದವರು? ರೆಡ್ಡಿ ಜನಾಂಗ, ಒಕ್ಕಲಿಗ ಜನಾಂಗ ನಾವು ಮಾಡಿದ್ವ, ಅವ್ರು ಮಾಡಿದಾರ? ಅಲ್ಲ, ನೀವೇ ಹೇಳಿ.